ಹವಾಮಾನ ವೈಪರೀತ್ಯದ ಕಾರಣ ಈ ಬಾರಿ ಮಾವು ಬೆಳೆ ಸಂಕಷ್ಟದಲ್ಲಿ ಇದ್ದು ನಿರೀಕ್ಷಿತ ಫಸಲು ಸಾಧ್ಯವಾಗದೆ ರೈತರು ಕಂಗಾಲಾಗಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಬಹಳಷ್ಟು ರೈತರು ಮಾವು ಕೃಷಿಯಲ್ಲಿ ತೊಡಗಿದ್ದು ಇಲ್ಲಿ ಬೆಳೆಯುವ ಸ್ವಾದಿಷ್ಟ ಮಾವಿನ ಹಣ್ಣುಗಳಿಗೆ ಹಲವೆಡೆ ಉತ್ತಮ ಬೇಡಿಕೆ ಇತ್ತು. ಆದರೆ ಕಳೆದೆರಡು ವರ್ಷಗಳಿಂದ ಬೆಳೆ ಕುಸಿದ ಕಾರಣ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದರು. ಈ ಬಾರಿ ಬೆಳೆ ಕೈಕೊಟ್ಟಿದೆ. ದೂರದರ್ಶನದೊಂದಿಗೆ ಮಾವು ಬೆಳೆಗಾರ ನಂಜುಂಡಸ್ವಾಮಿ, ಈ ಬಾರಿ ಸಾಕಷ್ಟು ಫಸಲು ಹಾನಿಯಾಗಿದ್ದು ಬೆಳೆಗೆ ತಗುಲಿರುವ ವೆಚ್ಚವೂ ಕೂಡ ನಷ್ಟವಾಗಿದೆ ಎಂದರು. ಬೆಳೆ ಇಲ್ಲ, ಆಮೇಲೆ ಸರ್ಕಾರದಿಂದ ನಮ್ಗೆ ಯಾವ ಸವಲತ್ತು ಕೊಟ್ಟಿಲ್ಲ. ನಮ್ಮ ತಾಲೂಕಲ್ಲಿ 6 ಜನ ಸತ್ತವ್ರೆ. ರೈತರು 3 ಜನ, ವ್ಯಾಪಾರಿಗಳು 3 ಜನ. ಮಾವಿನ ಬೆಳೆ ನಂಬ್ಕೊಂಡು ಜೀವನ ಮಾಡಿದ್ರೆ ಬಹಳ ಕಷ್ಟ. ಮತ್ತೋರ್ವ ರೈತ ರುದ್ರೇಶ್, ಮಳೆ ಇಲ್ಲದೆ ಉತ್ತಮ ಫಸಲು ಸಾಧ್ಯವಾಗಿಲ್ಲ. ಸರ್ಕಾರದ ನೆರವಿನ ನಿರೀಕ್ಷೆಯಲ್ಲಿ ರೈತರು ದಿನ ಕಳೆಯುವಂತಾಗಿದೆ ಎಂದರು. ಆದ್ರೆ ಈ ಸರಿ ಬದುಕೋದು ಬಹಳ ಕಷ್ಟ ಇದೆ. ಅದರಿಂದ ಈ ಸರಿ ಏನೋ ಸರ್ಕಾರ ಮನ್ಸು ಮಾಡಬೇಕು. ಏನೋ ರೈತರಿಗೆ ಅನುಕೂಲ ಆಗೋ ತರ ಮಾಡಿದ್ರೆ ಏನೋ ಆಗುತ್ತೆ. ಇದೇ ಆಗಿದ್ರೆ ತುಂಬಾ ಕಷ್ಟ ಆಗುತ್ತೆ. ಪ್ರಸಾದ್, ಕಳೆದ ಬಾರಿ ಸಾಧಾರಣ ಮಟ್ಟದ ಮಾವು ಬೆಳೆ ಲಭ್ಯವಾಗಿತ್ತು. ಈ ಬಾರಿ ಖರೀದಿದಾರರಿದ್ದರೂ ಪೂರೈಕೆ ಸಾಧ್ಯವಾಗದಿರುವ ಸಂದರ್ಭ ಎದುರಾಗಲಿದೆ ಎಂದರು. ಬೆಳೆ ಕಮ್ಮಿ ಇತ್ತು, ಈ ಸಾರಿ ಕಾಯಿ ಕಮ್ಮಿ ಇದೆ. ಮಳೆ ಇಲ್ಲ, ಕಾಯಿ ಸೆಲೆಕ್ಷನ್ ಸಿಗ್ತಾ ಇಲ್ಲ. ಕಾಯಿ ಸಣ್ಣ, ಜನ ತಗೊಳೋರಿದ್ದಾರೆ, ಕಾಯಿ ಇಲ್ಲ. ಮಾಗಡಿಯ ಶಿವರಾಜು, ಮಾವು ಬೆಳೆದ ರೈತರು ಸಾಕಷ್ಟು ನಷ್ಟ ಅನುಭವಿಸುತ್ತಿದ್ದಾರೆ ಎಂದು ತಿಳಿಸಿದರು. ಈ ಸತಿ ಫಸಲು ಇಲ್ಲ, ಮಳೆನೂ ಉಯ್ದಿಲ್ಲ. ಹೋದ್ ಸತಿ ಎಷ್ಟು, ಈ ಸತಿ ಏನು ಅದಕ್ಕೆ ಇಲ್ಲ. ಕಾಯಿಲೆಗಳು ಜಾಸ್ತಿ ಈ ಸತಿ. ಹೋದ್ ಸತಿ ರೈಟ್ಗೂ ಈ ಸತಿ ರೈಟ್ ಇಲ್ಲ. ಈ ಸತಿ ಸ್ವಲ್ಪ ಕಮ್ಮಿನೇ ಇದೆ.